ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಸಮ್ಮರ್ ಸ್ಪೆಷಲ್ ಆಗಿ ನಾನಿವತ್ತು ಪೀನಟ್ ಮಿಲ್ಕ್ ಪುಡ್ಡಿಂಗ್ ಮಾಡಿದ್ದೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಆ್ಯಂಡ್ ಇದನ್ನು ಮಾಡೋದು ತುಂಬಾ ಈಸಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ 2 ಬೌಲಷ್ಟು ಹಾಲು ತಗೊಳ್ತಾ ಇದ್ದೀನಿ. ಇಲ್ಲಿ ನೀವು ಗಟ್ಟಿಯಾಗಿರುವಂತಹ ಹಾಲನ್ನು ತಗೊಂಡು ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡರ್ ಕೂಡ ಹಾಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಚೆನ್ನಾಗಿ ಸ್ಟ್ರಿಲ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನು ಸ್ಟವ್ ಮೇಲೆ ಇಡಿ. ನಂತರ ಹಾಲನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಒಂದು ಕುದಿ ಬಂದಾದಮೇಲೆ ಈಗ ನಾನು 1/4 ಬೌಲಷ್ಟು ಮಿಲ್ಕ್ ಪೌಡರ್ ತೊಗೊಂಡಿದ್ದೆ. ಸೊ ಅದನ್ನು ಕೂಡ ಆ್ಯಡ್ ಮಾಡಿ ನಾನು ಈಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮತ್ತೊಂದು ಪಾತ್ರೆಗೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 1 ರಿಂದ 2 ಸ್ಪೂನಷ್ಟು ನೀರು ಹಾಕಿ ಇದು ಶುಗರ್ ಸಿರಪ್ ಆಗೋ ಥರ ಮಾಡ್ಕೊಳ್ಳಿ. ಇದನ್ನು ಕ್ಯಾರಮಲ್ ಆಗಿ ಮಾಡಿಕೊಂಡ್ರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಯಾರಿಗೆ ಕ್ಯಾರಮಲ್ ಮಾಡೋದಕ್ಕೆ ಬರೋದಿಲ್ಲ ಅವರು ಜಸ್ಟ್ ಸಕ್ಕರೆನ ಕರಗಿಸಿ ಸಕ್ಕರೆ ಎಲ್ಲ ಮೆಲ್ಟ್ ಆದಮೇಲೆ ಹಾಲನ್ನು ಕಾಯಿಸ್ಕೊಂಡಿರ್ತಾರ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ಹಾಲು ಮತ್ತು ಸಕ್ಕರೆ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ್ಯಂಡ್ ಹಾಲಲ್ಲಿ ಸಕ್ಕರೆ ಎಲ್ಲ ಕಂಪ್ಲೀಟಾಗಿ ಕರಗಬೇಕು. ಸೊ ನಂತರ ಒಂದು ಬೌಲ್ಗೆ 1 ಕಪ್ಪಷ್ಟು ನೀರು ಹಾಕೊಳ್ಳಿ. ಅದಕ್ಕೆ ನಾನಿಲ್ಲಿ ಅರ್ಧದಷ್ಟು ಚೈನಾ ಗ್ರಾಸ್ ಹಾಕೊಳ್ತಾ ಇದ್ದೀನಿ. ಈಗ ಅರ್ಧದಷ್ಟು ಚೈನಾ ಗ್ರಾಸ್ ಹಾಕೊಂಡು ಇದನ್ನು ಕೂಡ ಮೆಲ್ಟ್ ಮಾಡ್ಕೊಳ್ಳಿ. ಚೈನಾ ಗ್ರಾಸ್ ನೀರಲ್ಲಿ ಚೆನ್ನಾಗಿ ಮೆಲ್ಟ್ ಆಗಬೇಕು. ಸೊ ಅಲ್ಲಿ ತನಕ ಒಂದು ಕುದಿ ಬರೆಸ್ಕೊಳ್ಳಿ. ಚೈನಾ ಗ್ರಾಸ್ ಎಲ್ಲ ಮೆಲ್ಟ್ ಆದಮೇಲೆ ಏನು ಹಾಲು ಮತ್ತು ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಕಾಯಿಸ್ಕೊಂಡಿದ್ರು. ಈಗ ಚೈನಾ ಗ್ರಾಸ್ನ ಮೆಲ್ಟ್ ಮಾಡ್ಕೊಂಡಿರುವಂತಹ ನೀರನ್ನು ಆ್ಯಡ್ ಮಾಡಿ ಇದು ಸಿಮ್ಮಲ್ಲೇ ಒಂದು 5 ನಿಮಿಷ ಚೆನ್ನಾಗಿ ಒಂದು ಕುದಿ ಬರಲಿ. ಚೆನ್ನಾಗಿ ಕುದಿ ಬಂದಾದಮೇಲೆ ನಾನಿಲ್ಲಿ ಕಡಲೆ ಬೀಜ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಅಂತಂದರೆ ಕಡಲೆ ಬೀಜ. ಮೊದಲಿಗೆ ನಾನಿಲ್ಲಿ ಕಡಲೆ ಬೀಜನ ಹುರಿದು ಸಿಪ್ಪೆ ಎಲ್ಲ ತೆಗೆದು ಗ್ರೈಂಡ್ ಮಾಡ್ಕೊಂಡಿದ್ದೆ. ಅಂತಂದರೆ ತರಿಯಾಗಿರಬೇಕು. ಅದನ್ನು ಈಗ ಆ್ಯಡ್ ಮಾಡ್ತಾ ಇದ್ದೀನಿ. ಕಡಲೆ ಬೀಜ ಹಾಕಾದ್ಮೇಲೆ ಜಸ್ಟ್ 1 ನಿಮಿಷ ಕುದಿ ಬರೆಸ್ಕೊಳ್ಳಿ. ಅದಾದಮೇಲೆ ಕೆಳಗಡೆ ಇಳಿಸ್ಬಿಡಿ. ಅದಾದಮೇಲೆ ಒಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪ ಸವರಿ ಅದನ್ನು ಗ್ರೀಸ್ ಮಾಡ್ಕೊಳ್ಳಿ. ಗ್ರೀಸ್ ಮಾಡ್ಕೊಂಡು ಆದಮೇಲೆ ಏನು ಹಾಲನ್ನು ನಾವು ರೆಡಿ ಮಾಡ್ಕೊಂಡಿದ್ವಿ ಅದನ್ನು ತಟ್ಟೆಗೆ ಹಾಕಿ ಇದು ಕೂಲ್ ಹಾಕೋದಕ್ಕೆ ಒಂದು 10 ರಿಂದ 15 ನಿಮಿಷ ಆಗುತ್ತೆ. ಕೂಲ್ ಆದಮೇಲೆ ರೆಫ್ರಿಜರೇಟರಲ್ಲಿ 20 to 25 ಮಿನಿಟ್ಸ್ ಹಾಗೆಯೇ ಬಿಡಿ. ಸೊ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ನಾನಿಲ್ಲಿ ಬಾದಾಮನ್ನ ತರಿಯಾಗಿ ತುರ್ಕೊಂಡಿದ್ದೆ. ಅದನ್ನು ಕೂಡ ಲಾಸ್ಟಲ್ಲಿ ಹಾಕ್ತಾ ಇದ್ದೀನಿ. ಸೊ ಕೂಲ್ ಆದಮೇಲೆ ನೀವು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಪೀನಟ್ ಮಿಲ್ಕ್ ಪುಡ್ಡಿಂಗ್ ಅಂತ ಹೇಳಿ. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಪುಡ್ಡಿಂಗ್ ಅಂತೂ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಆ್ಯಂಡ್ ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ. ನೀವು ಒಂದ್ಸಲ ಈ ಪುಡ್ಡಿಂಗ್ನ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಜೊತೆಗೆ ನೀವು ಏನಾದರೂ ಫೀಡ್ಬ್ಯಾಕ್ ಕೊಟ್ಟಾಗ ನಮಗೂ ಕೂಡ ಏನಾದರೂ ಮಾಡಬೇಕು, ಇನ್ನೂ ಚೆನ್ನಾಗಿ ರೆಸಿಪಿ ತೋರಿಸ್ಬೇಕು ಅಂತ ಅನಿಸುತ್ತೆ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ರೆಸಿಪಿ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.